ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಈಗಾಗಲೇ ಕರೆಂಟ್ ಎಲೆಕ್ಟ್ರಿಸಿಟಿಯ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಕರೆಂಟ್, ಅದರಲ್ಲಿ ಓಮ್ಸ್ ಲಾ, ಕಿರ್ಚಾಫ್ ಲಾ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಕಿರ್ಚಾಫ್ ಲಾ ಮೇಲೆ ಒಂದೆರಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದೆ. ಈಗ ಈ ವಿಡಿಯೋದಲ್ಲಿ ಇನ್ನೂ ಒಂದು 2-3 ಕಿರ್ಚಾಫ್ ಲಾ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಕಂಟಿನ್ಯೂ ಮಾಡ್ತೀನಿ. ಇದೇನು ಸರ್, ಇಂದಿನ ಯಾವ ಚಾಪ್ಟರ್ಲ್ಲೂ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಲಿಲ್ಲ, ಈ ಕಿರ್ಚಾಫ್ ನಲ್ಲಿ ಮಾತ್ರ ಮಾಡ್ತಾ ಇದಾರಲ್ಲ ಯಾಕೆ ಅಂತ ನೀವು ಅಂದ್ಕೋಬೇಡಿ. ನಾನು ನೆಕ್ಸ್ಟ್ ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ದೇ ಸಪ್ರೇಟ್ ವಿಡಿಯೋಸನ್ನು ಮಾಡ್ತೀನಿ. ಈ ಕಿರ್ಚಾಫ್ ಲಾ ಪ್ರಾಬ್ಲಮ್ಸ್ ಈಗಲೇ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಈ ವಿಡಿಯೋಗಳನ್ನು ನೋಡಿದಾಗ ಸೈನ್ ಕನ್ವೆನ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬಂತಲ್ಲ, ಆ ಸೈನ್ ಕನ್ವೆನ್ಷನ್ ಕನ್ಫರ್ಮ್ ಆಗಲಿಕ್ಕೆ, ಪರ್ಫೆಕ್ಟ್ ಆಗಲಿಕ್ಕೆ, ಪ್ರಾಕ್ಟೀಸ್ ಆಗಲಿಕ್ಕೆ ಅಂತ ಹೇಳಿ ಒಂದು 2-3 ಪ್ರಾಬ್ಲಮ್ಸನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಈ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಪ್ರಾಬ್ಲಮ್ಸ್ಗಳು ಸ್ವಲ್ಪ ತಲೆ ತಿಂತವೆ, ಸ್ವಲ್ಪ ಕನ್ಫ್ಯೂಸ್ ಮಾಡ್ತವೆ, ಟ್ರಿಕ್ಕಿ ಆಗಿರ್ತವೆ. ಅದಕ್ಕೋಸ್ಕರ ಕಂಟಿನ್ಯೂಟಿ ಮೇಂಟೈನ್ ಮಾಡಲಿಕ್ಕೆ ಮತ್ತೆ ಓದಿದ್ದು ಇಮಿಡಿಯೇಟ್ ಆಗಿ ಅದು ಅಪ್ಲೈ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಿರ್ಚಾಫ್ ಲಾ ಮೇಲೆ ಒಂದು 2-3 ಪ್ರಾಬ್ಲಮ್ಸನ್ನು ಎಕ್ಸ್ಟ್ರಾ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಾನು CET ಡಿಸ್ಕಷನ್ ಅಂತ ಬಂದಾಗ CET ಪ್ರಾಬ್ಲಮ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದರಿಂದ ನಿಮಗೂ ಒಂದು ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ಏನು ಹೇಳುತ್ತೆ, 12 ಐಡೆಂಟಿಕಲ್ ರೆಸಿಸ್ಟರ್ಸ್ ಈಚ್ ಆಫ್ ರೆಸಿಸ್ಟೆನ್ಸ್ 1 ohm ಆರ್ ಕನೆಕ್ಟೆಡ್ ಇನ್ ದ ಫಾರಮ್ ಆಫ್ ಎ ಕ್ಯೂಬ್ ಫಾರಮ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್ ಆಫ್ ದ ಕ್ಯೂಬ್. ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್ ಆಫ್ ದ ಕ್ಯೂಬ್. ಕೇಳಿಸ್ಕೋತಾ ಇದ್ದೀರಾ? ಕ್ವಶನ್ ಅನ್ನು ನೋಡಿ, ಅಲ್ಲೇ ಬರ್ತಾ ಇದೆ. ಇಲ್ಲಿ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡೋಣ. ಕನೆಕ್ಟ್ ದ ಬ್ಯಾಟರಿ ಆಪ್ಷನ್. ಇದು ಆಕ್ಚುಲಿ ಮೇನ್ ಎಕ್ಸಾಮ್ ಪ್ರಾಬ್ಲಮ್ ಏನಲ್ಲ, ಇದು ಇಟ್ ಈಸ್ ಆಕ್ಚುಲಿ ಏನು ಎಂಟ್ರೆನ್ಸ್ ಎಕ್ಸಾಮ್ ಪ್ರಾಬ್ಲಮ್. ಆಪ್ಷನ್ಸ್ ಎಲ್ಲ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ EMF ನಲ್ಲಿ ಇರುತ್ತೆ, V ನಲ್ಲಿ ಇರುತ್ತೆ. ಸೊ ಆಪ್ಷನ್ಸ್ ಅನ್ನು ನಾನು ಬರೆಯೋದು ಬದಲಿಗೆ ಸಾಲ್ವೇ ಮಾಡಿಬಿಟ್ಟು ಆನ್ಸರ್ ಅನ್ನು ಹೇಳ್ತೀನಿ, ಗೊತ್ತಾಯ್ತಾ? ಸೊ ಈ ಪ್ರಾಬ್ಲಮ್ ಅನ್ನು ಇನ್ನೊಂದ್ಸತಿ ಓದ್ಬಿಡ್ತೀನಿ. ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್ ಆಫ್ ದ ಕ್ಯೂಬ್. 12 ರೆಸಿಸ್ಟರ್ಸ್ ಅನ್ನು ಕ್ಯೂಬ್ ಫಾರಮ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಒಂದೊಂದು ರೆಸಿಸ್ಟರ್ನ ವ್ಯಾಲ್ಯೂನು 1 ohm ಇರುತ್ತೆ. ಈಗ ಒಂದು ಕ್ಯೂಬ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಯೂಬಿಗೆ ಎಷ್ಟು ಸೈಡ್ಸ್ ಇರ್ತವೆ? 12 ಸೈಡ್ಸ್ ಇರ್ತವೆ. ಸೊ ಇದು ಒಂದು ರೆಸಿಸ್ಟರು, ಇದು ಇನ್ನೊಂದು ರೆಸಿಸ್ಟರು, ಇದು ಮತ್ತೊಂದು ರೆಸಿಸ್ಟರು, ಇದು ಮತ್ತೊಂದು ರೆಸಿಸ್ಟರ್. ಈ ಥರ 4 ರೆಸಿಸ್ಟರ್ಸ್ ಅನ್ನು ಕನೆಕ್ಟ್ ಮಾಡಿದರೆ ಒಂದು ಸ್ಕ್ವೇರ್ ಬರುತ್ತೆ, ರೆಕ್ಟ್ಯಾಂಗಲ್ ಬರುತ್ತೆ. ಇದೇ ಥರ ಕನೆಕ್ಟ್ ಮಾಡ್ಕೊಂಡು ನಾವು ಒಂದು ಕ್ಯೂಬನ್ನು ಫಾರಮ್ ಮಾಡಬಹುದು. ನೋಡಿ, ಇನ್ನೊಂದು, ಮತ್ತೊಂದು, ಕಾಣಿಸ್ತಾ ಇದೆಯಾ ವಿದ್ಯಾರ್ಥಿಗಳೇ? ಕ್ಯೂಬ್ ಫಾರ್ಮೇಷನ್ ಆಗ್ತಾ ಇದೆ ನೋಡಿ. ಇದನ್ನು ಡಯಾಗ್ರಾಮನ್ನು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ, CET ಅಥವಾ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಕೇಳಿದಾರೋ ಆ ಎಕ್ಸಾಮಲ್ಲಿ. ಓಕೆ, ಹೀಗೆ ಇರುತ್ತೆ. ಓಕೆ, ಸಾರಿ, ಇದು ಇಲ್ಲಿ ಈ ಕಾರ್ನರ್. ಓಕೆ, ಹೀಗೆ, ರೈಟ್. ಸೊ ದಿಸ್ ಈಸ್ ದ ಕ್ಯೂಬ್. ನೋಡ್ಲಿಕ್ಕೆ ಒಂದು ಕ್ಯೂಬ್ ತರ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ರೆಸಿಸ್ಟರ್ಸ್ ಇದೆ ಎಣಿಸಿ. 1 2 3 4 5 6 7 8 9 10 11 12 ಅಂದರೆ 12 ಸೈಡ್ ಇದೆ, 12 ರೆಸಿಸ್ಟರ್ಸ್ ಇದೆ. ಈಚ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ 1 ohm. ಸೊ ನಾನು ಸುಮ್ಮನೆ ಯಾವುದಾದ್ರು ಒಂದಕ್ಕೆ ಮಾತ್ರ ಬರೆದಿರ್ತೀನಿ, ಎಲ್ಲದಕ್ಕೂ 1 ohm ಅಂತ ತಿಳ್ಕೋಬೇಕು. ಈಗ ಫಸ್ಟ್ ನಾವು ಈ ಕ್ಯೂಬನ್ನು ನೇಮ್ ಮಾಡೋಣ. ಕಿರ್ಚಾಫ್ನಲ್ಲಿ ನಾವು ಫಸ್ಟ್ ಮಾಡಬೇಕಾಗಿರೋ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಆಗಿರಲಿ, ಯಾವುದಾರಾಗಿರಲಿ, ಕಿರ್ಚಾಫ್ ಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡೋ ಪ್ರಾಬ್ಲಮ್ಸಲ್ಲಿ ಫಸ್ಟ್ ನೇಮ್ ಮಾಡಿಬಿಡ್ಬೇಕು. ಸೊ ಲೆಟ್ ಮಿ ನೇಮ್ ಇಟ್ ಆಸ್ A B C D. EMF ಬೇಡ, E ಅವಾಯ್ಡ್ ಮಾಡ್ತೀನಿ. E ಅಥವಾ F G H G ಅಂತ ಬರೆಯೋಣ. ನೋಡಿ, ಈಗ ಕ್ಯೂಬ್ ಫಾರಮ್ ಆಯಿತು. A B C D F G H J. G ಬಂದ್ಬಿಡ್ತಲ್ವಾ? H J ಮಾಡೋಣ, J ಮಾಡ್ಕೊಳ್ಳೋಣ. ಆಯಿತು. ಈಗ ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ ಸುಮ್ಮನೆ ಗಮನಿಸಿ, ಎಷ್ಟು ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್ ಇರ್ಲಿಕ್ಕೆ ಸಾಧ್ಯ? ಗಮನಿಸಿ ನೋಡಿ, ಈ A ತಗೊಂಡ್ರೆ ಕರೆಕ್ಟಾಗಿ ಆಪೋಸಿಟ್ ಟು H ಇದೆ, ಇದು ಡಯಾಗನಲಿ ಆಪೋಸಿಟ್ ಕಾರ್ನರ್ ಆಗುತ್ತೆ. ಅಂದರೆ A and H ಆರ್ ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್. ಅವನೇನು ಇಂಥದೇ ಅಂತ ಹೇಳಿಲ್ಲ, ಎನಿ ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್. ಸರ್, A and C ಡಯಾಗನಲಿ ಆಪೋಸಿಟ್ ಆಗಲ್ವಾ? ಈ ಥರ ನಾವು ಪ್ರಶ್ನೆ ಮಾಡಿಕೊಂಡು ಕಲಿತಾ ಹೋಗಬೇಕು. ನೋಡಿ, A and C ಡಯಾಗನಲಿ ಆಪೋಸಿಟ್ ಕಾರ್ನರ್ಸೇನೆ, ಆದರೆ ಕ್ಯೂಬಿಗೆ ಆಪೋಸಿಟ್ ಅಲ್ಲ, ಈ ಪರ್ಟಿಕ್ಯುಲರ್ ಫೇಸಿಗೆ ಆಪೋಸಿಟ್. ಹಾಗಾಗಿ A and C ಆರ್ ನಾಟ್ ಡಯಾಗನಲಿ ಆಪೋಸಿಟ್. ಸೊ A and H ಈಗ ನಿಮಗೆ ಗೊತ್ತಾಯಿತು, ಕಂಡುಹಿಡಿತೀರಲ್ವಾ? ಎಸ್ ಸರ್. F and C, B and J,
ಡಿ ಆ್ಯಂಡ್ ಜಿ. ಬೇಕಾದ್ರೆ ನೀವು ಒಂದು ಬಾಕ್ಸನ್ನು ತಗೊಳ್ಳಿ, ಬಾಕ್ಸನ್ನು ತಗೊಂಡು ಕಾರ್ನರ್ಸನ್ನು ಐಡೆಂಟಿಫೈ ಮಾಡಿ. ಈಗ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ಯಾವುದಾದ್ರು ಒಂದು ಪೇರನ್ನು ತಗೊಳ್ಳೋಣ. ಲೆಟ್ ಮಿ ಟೇಕ್ ಎ ಆ್ಯಂಡ್ ಹೆಚ್ ಪೇರ್. ಸೊ ಎ ಮತ್ತು ಹೆಚ್ ತಗೋತೀನಿ. ಎ ಹತ್ರ ಕರೆಂಟ್ ಎಂಟರ್ ಆಗುತ್ತೆ, ಹೆಚ್ ಹತ್ರ ಕರೆಂಟ್ ಎಕ್ಸಿಟ್ ಆಗುತ್ತೆ. ಈ ಎಂಟರ್ ಆದಂಥ ಕರೆಂಟ್ ಎಲ್ಲ ಕಡೆ ಡಿವೈಡ್ ಆಗಿ ಕೊನೆಗೆ ಎಕ್ಸಿಟ್ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಒಂದು ಬ್ಯಾಟರಿ ಕನೆಕ್ಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಇಮ್ಯಾಜಿನ್ ಅಲ್ಲ, ಆ್ಯಕ್ಚುಲಿ ಅಲ್ಲಿ ಬ್ಯಾಟರಿ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಫೈಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಬಂದಾಗ ಯಾವ ಎರಡು ಪಾಯಿಂಟ್ಸ್ಗಳನ್ನು ಹೇಳಿರ್ತಾರೋ ಆ ಎರಡು ಪಾಯಿಂಟ್ಗಳ ಮಧ್ಯದಲ್ಲಿ ಒಂದು ಬ್ಯಾಟ್ರಿ ಇದೆ ಅಂತ ನಾವು ತಿಳ್ಕೋಬೇಕು. ಅಲ್ಲಿಂದ ಬಂದಂಥ ಕರೆಂಟು ಈ ಎಲ್ಲ ರೆಸಿಸ್ಟರ್ಗಳಲ್ಲೂ ಓಡಾಡಿಕೊಂಡು ಡಿವೈಡ್ ಹಾಕ್ಕೊಂಡು ಹೊರಗಡೆ ಬರುತ್ತೆ. ಆ ಥರ ಅದು ಆಯಿತಾ. ಆದರೆ ಮೆಜಾರಿಟಿ ನಾವು ಈ ಸೆಲ್ಲನ್ನು ಬರೆಯೋದಿಲ್ಲ, ಹಂಗೆ ಅಂದ್ಕೊಂಡ್ಬಿಡ್ತೀವಿ, ಸುಮ್ಮನೆ ಕಾಂಪ್ಲಿಕೇಟ್ ಆಗುತ್ತೆ, ಸರ್ಕ್ಯೂಟ್ ಇನ್ನೂ ಕಾಂಪ್ಲಿಕೇಟ್ ಆಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಬರೆಯಲ್ಲ ಅಷ್ಟೇ. ಇರಲಿ ವಿದ್ಯಾರ್ಥಿಗಳೇ, ಈಗ ಇದರ ಇ ಎಮ್ ಎಫ್ ಅನ್ನು ವಿ ಅಂತ ತಗೋತೀನಿ. ಸರ್ ನೀವು ಇ ಅಂತ ತಗೋತೀನಿ ಅಂದರೆ ತೊಂದರೆ ಇಲ್ಲ, ಯಾಕೆಂದರೆ ಆಪ್ಷನ್ಸನ್ನು ವಿ ಅಲ್ಲಿ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ನಾನು ವಿ ಬರೆದಿದ್ದೀನಿ. ರೈಟ್, ಲೆಟ್ ಮೀ ನೌ ಪ್ರೊಸೀಡ್, ಫಾಲೋ ಕೇರ್ಫುಲಿ. ಕ್ವಶನ್ ಏನು? ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಹೆಚ್ ಡಯಾಗನಲಿ ಆಪೋಸಿಟ್ ಕಾರ್ನರ್ಸ್. ರೆಡಿ ಇದ್ದೀರಲ್ವಾ? ನೋಡಿ, ಈಗ ನಾನೇನು ಮಾಡ್ತೀನಿ, ಈ ಸರ್ಕ್ಯೂಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಮನಸ್ಸಿಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ವಿಡಿಯೋನ ಪಾಸ್ ಮಾಡಿ ಅಥವಾ ಆಫ್ ಮಾಡಿ. ಇದೇ ಡಯಾಗ್ರಾಮನ್ನು ಮತ್ತೆ ನೀವು ಬರೀಲಿಕ್ಕೆ ಪ್ರಯತ್ನ ಪಡಿ. ಹಾಗೆ ನೀಟಾಗಿ ಬರೆದ್ರಿ ಅಂದರೆ ಈ 100% ಈ ಪ್ರಾಬ್ಲಮ್ ಅರ್ಥ ಆಗಿದೆ. ಇದು ಒಂದೇ ಅಲ್ಲ, ಇನ್ನು ಎಂಥದೇ ಪ್ರಾಬ್ಲಮ್ ಬರಲಿ ವಿಟ್ಸನ್ಸ್ ನೆಟ್ವರ್ಕಲ್ಲಿ ನೀವು ಸಾಲ್ವ್ ಮಾಡಬಲ್ರಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ಇಟ್ ಈಸ್ ಈಸಿ. ಒಂದ್ಸತಿ ಮನಸ್ಸಿಟ್ಟು ಕೇಳಿಸ್ಕೊಂಬಿಡಿ, 2 ನಿಮಿಷ ಕೇಳಿಸ್ಕೊಂಬಿಡಿ, ಆಮೇಲೆ ಬೇಕಾದ್ರೆ ಆಫ್ ಮಾಡಿ ನೀವೇ ಡಯಾಗ್ರಾಮನ್ನು ಬರೀಬೋದು. ನೋಡಿ, ಈಗ ಇಲ್ಲಿಂದ ಕರೆಂಟ್ ಬಂತು. ಎಷ್ಟು ಕರೆಂಟ್ ಬಂತು? ಐ ಅಮೌಂಟ್ ಆಫ್ ಕರೆಂಟ್ ಬಂತು. ಅದೆಲ್ಲ ಕಡೆ ಸುತ್ತಾಡಿಕೊಂಡು ಇಲ್ಲಿ ಹೊರಗಡೆಗೆ ಐ ಕರೆಂಟ್ ಹೊರಗಡೆ ಬರಬೇಕು. ಈಗ ನೀವು ಒಂದು 10 ಜನ ಫ್ರೆಂಡ್ಸು ಮಾಲ್ ಒಳಗಡೆ ಎಂಟರ್ ಆದ್ರಿ, ಅಥವಾ ಸಿನಿಮಾ ಥಿಯೇಟ್ರಿಗೆ ಎಂಟರ್ ಆದ್ರಿ, ಅಥವಾ ಯಾವುದೋ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಎಂಟರ್ ಆದ್ರಿ, ಆಯಿತಾ, ಜಾತ್ರೆ ನಡೀತಾ ಇತ್ತು ಜಾತ್ರೆಗೆ ಎಂಟರ್ ಆದ್ರಿ. ಎಲ್ಲರೂ ಜೊತೆಗೆ ಏನು ಹೋಗಲ್ಲ, ಆ ಕಡೆಗೆ ಒಬ್ಬ, ಈ ಕಡೆಗೊಬ್ಬ, ಈ ಕಡೆಗೆ 3 ಜನ, ಆ ಕಡೆಗೆ 2, ಈ ಥರ ಸ್ಪ್ರೆಡ್ ಆಗ್ತೀರಾ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಿಮ್ಮದು ಶಾಪಿಂಗ್ ಮುಗಿಸ್ಕೊಂಡು ಅಥವಾ ಜಾತ್ರೆ ನೋಡೋದು, ದೇವಸ್ಥಾನ ನೋಡೋದೆಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ಕಡೆ ಸೇರಿಕೊಂಡು ವಾಪಸ್ ಊರಿನ ದಾರಿ ಹಿಡಿತೀರಾ ಅಥವಾ ಮನೆ ಕಡೆ ಹೊರಡ್ತೀರಾ. ಹಾಗೆ ಕರೆಂಟ್ ಕೂಡ ಇಲ್ಲಿಂದ ಬಂದಂಥ ಕರೆಂಟು ಎಂಟರ್ ಆಯಿತು, ಇಲ್ಲೆಲ್ಲ ಸುತ್ತಾಡ್ಕೊಂಡು ಕೊನೆ ವಾಪಸ್ ಮನೆಗೆ ಬರ್ತಾ ಇದೆ. ಓಕೆನಾ? ಈಗ ಈ ಕರೆಂಟ್ ಎಂಟರ್ ಆಯಿತು, ಇಲ್ಲಿಗೆ ಬಂತು. ಎಲ್ಲಿ? ಐ ಹತ್ರ ಬಂತು. ಐ ಹತ್ರ ಡಿವೈಡ್ ಆಗಬೇಕಲ್ವಾ? ಎಸ್. ಯಾಕೆ ಡಿವೈಡ್ ಆಗಬೇಕು? ಅಲ್ಲಿ 3 ದಾರಿ ಕಾಣಿಸ್ತಾ ಇದೆ. ಕರೆಂಟಿನ ಗುಣನೇ ಅಷ್ಟು, ದಾರಿ ಕಂಡಿದ್ದ ಕಡೆಗೆಲ್ಲ ನುಗ್ಗು ಬಿಡುತ್ತೆ ಕರೆಂಟ್, ಆಯಿತಾ. ಆ ದಾರಿನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕಡಿಮೆ ಕರೆಂಟ್ ಹೋಗುತ್ತೆ, ಕಡಿಮೆ ಇದ್ದರೆ ಜಾಸ್ತಿ ಕರೆಂಟ್ ಹೋಗುತ್ತೆ, ಈಕ್ವಲ್ ಆಗಿದ್ರೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಇವಾಗ ಇಲ್ಲಿ 3 ದಾರಿ ಇದೆ, 1, 2, 3. ಹಾಗಾಗಿ ಎಷ್ಟು ಭಾಗ ಆಗಬೇಕು ಸರ್? 3 ಭಾಗ ಆಗಬೇಕು. ಎಸ್, ಯು ಆರ್ ಕರೆಕ್ಟ್. ಅದರಲ್ಲಿ ಒಂದು ಭಾಗ ಈ ಕಡೆಗೆ ಹೋಗುತ್ತೆ, ದಟ್ ಈಸ್ ಐ ಡಿವೈಡೆಡ್ ಬೈ 3. ಸರಿನಾ? ಇನ್ನೊಂದು ಭಾಗ ಈ ಕಡೆಗೆ ಹೋಗುತ್ತೆ, ದಟ್ ಈಸ್ ಆಲ್ಸೋ ಐ ಡಿವೈಡೆಡ್ ಬೈ 3. ಬರಿತಾ ಕೇಳಿಸ್ಕೊತಾ ಇದ್ದೀರಾ? ಇನ್ನೊಂದು ಭಾಗ ಈ ಕಡೆಗೆ ಹೋಗುತ್ತೆ, ದಟ್ ಈಸ್ ಆಲ್ಸೋ ಐ ಡಿವೈಡೆಡ್ ಬೈ 3. ಸರಿನಾ? ಈಗ ಯಾವುದಾದ್ರು ಒಂದು ಐ ಬೈ 3 ನೋಡಿ. ಈಗ ಈ ಐ ಬೈ 3ನೇ ನೋಡ್ತೀನಿ. ಎಲ್ಲಿಗೆ ಬರ್ತಾ ಇದೆ? ಡಿ ಹತ್ರ ಬರ್ತಾ ಇದೆ. ಇಲ್ಲಿ ಎಷ್ಟು ಭಾಗ ಆಗಬೇಕದು ಸರ್? 2 ಭಾಗ ಆಗಬೇಕು. ಎಸ್, ಇಟ್ ಡಿವೈಡ್ಸ್ ಇಂಟು 2 ಪಾರ್ಟ್ಸ್. ಈಕ್ವಲ್ಲ ಅನ್ಈಕ್ವಲ್ಲ ಸರ್? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅದು ಏನಿಲ್ಲ, ಈ ರೆಸಿಸ್ಟೆನ್ಸ್ ವ್ಯಾಲ್ಯೂಸನ್ನು ನೋಡಿಬಿಟ್ರೆ ಗೊತ್ತಾಗುತ್ತೆ. ಇವೆರಡು ಸೇಮ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಐ ಬೈ 3 ಡಿವೈಡ್ಸ್ ಈಕ್ವಲಿ, ಅರ್ಧ ಆಗುತ್ತೆ. ಹಾಗಾದರೆ ಈ ಕಡೆಗೆ ಹೋಗೋ ಕರೆಂಟ್ ಎಷ್ಟು? ಇದರಲ್ಲಿ ಅರ್ಧ ಅಂದರೆ ಐ ಬೈ 6, ಇದರಲ್ಲಿ ಅರ್ಧ ಅಂದರೆ ಐ ಬೈ 6. ಕೇಳಿಸ್ಕೊಳ್ಳಿ, ಸ್ವಲ್ಪ ಕ್ಲಮ್ಸಿ ಆಗ್ತಾ ಇದೆ ಡಯಾಗ್ರಾಮ್, ಬಟ್ ಗಮನ ಇಟ್ಟು ನೋಡ್ತಾ ಇರಬೇಕು. ಇದೇ ಥರ ಈ ಐ ಬೈ 3ಗೆ ಬರೋಣ. ಇಲ್ಲಿ ಐ ಬೈ 6 ಆಯಿತು, ಇಲ್ಲಿ ಐ ಬೈ 6 ಆಯಿತು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಐ ಬೈ 3 ಇದೆ, ಇಲ್ಲಿಗೆ ಬಂತು, ಈ ಕಡೆಗೆ ಐ ಬೈ 6 ಆಯಿತು, ಈ ಕಡೆಗೆ ಐ ಬೈ 6 ಆಯಿತು. ನೋಡ್ರಪ್ಪ, ಎಲ್ಲ ಬ್ರಾಂಚಸ್ಸಲ್ಲೂ ಕರೆಂಟ್ ಡಿವೈಡ್ ಆಗ್ತಾ ಇದೆ. ಸೊ ಫಸ್ಟ್ ನಾನೇನು ಮಾಡಿದೆ? ಐ ತಗೊಂಡೆ, ಇಲ್ಲಿಗೆ ಬಂತು, 3 ಭಾಗ ಆಯಿತು. ನೆಕ್ಸ್ಟ್ ಅದರಲ್ಲಿ ಯಾವುದೋ ಒಂದು ಐ ಬೈ 3 ತಗೊಂಡೆ, ಅದು 2 ಭಾಗ ಆಯಿತು. ಅದೇ ಥರ ಇನ್ನುಳಿದಂಥ ಐ ಬೈ 3ಗಳು ಭಾಗ ಆಯಿತು.
ಈಗ ನೀವು ಯಾವುದಾದ್ರೂ ಒಂದು I/6 ಅನ್ನು ತಗೊಳ್ಳಿ, ಯಾವುದಾದ್ರೂ ಒಂದು I/6 ಅನ್ನು ತಗೊಳ್ಳಿ. ಸರಿ, ನಾನು ಈ I/6 ಅನ್ನೇ ತಗೋತೀನಿ. ಈ I/6 ಇಲ್ಲಿ ಬಂತಲ್ವಾ, ಇಲ್ಲಿ ಬರೋ ಅಷ್ಟೊತ್ತಿಗೆ ನೋಡ್ರಿ ಈ ಕಡೆಯಿಂದನೂ I/6 ಬಂದ್ಬಿಡುತ್ತೆ. ಸೊ ಇದು I/6 ಬಂತು, ಇದು I/6 ಬಂತು, ಎರಡು ಸೇರ್ಕೊಂಡು ಎಷ್ಟು ಆಗಬೇಕು ಸರ್? I/3 ಆಗಬೇಕು. ನೋಡಿ, ನಿಮಗೆ ಗೊತ್ತಿಲ್ಲದಂಗೆ ನೀವು KCL ಅನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ಈ ಕಡೆಯಿಂದ I/6 ಬಂತು, ಈ ಕಡೆಯಿಂದ I/6 ಬಂತು, ಎರಡು ಸೇರ್ಕೊಂಡು ಮುಂದಕ್ಕೆ I/6 ಪ್ಲಸ್ I/6 ದಟ್ ಈಸ್ I/3 ಆಗಿ ಹೋಗ್ತಾ ಇದೆ, I/3 ಆಗಿ ಹೋಗ್ತಾ ಇದೆ. ಹೌದಲ್ವಾ ಮಕ್ಕಳೇ? ಎಸ್ ಸರ್. ಸರಿ, ಇನ್ನೊಂದು I/6 ತಗೋಪ್ಪ. ಇದೊಂದು I/6, ಇದು ಒಂದು I/6, ಎರಡು ಸೇರ್ಕೊಂಡು ಎಷ್ಟಾಯಿತು ಸರ್? I/3 ಆಯಿತು ಸರ್, I/3. ಓಕೆ, ನಾವು ಇನ್ನೊಂದು I/6, ಇದು I/6, ಎರಡು J ಹತ್ರ ಸೇರ್ಕೊಂಡು ಮುಂದಕ್ಕೆ I/3 ಆಗಿ ಹೋಗ್ತಾ ಇದ್ದಾವೆ. ನೋಡಿ, ಮೊದಲಿಗೆ ಎಷ್ಟು ಸಿಂಪಲ್, ಬರೀ ಒಂದು ಕ್ಯೂಬ್ ತರ ಕಾಣಿಸ್ತಾ ಇತ್ತು. ಇವಾಗ ನೋಡಿದ್ರೆ ಒಳ್ಳೆ ಕಾಂಪ್ಲಿಕೇಟೆಡ್, ಒಳ್ಳೆ ರಂಗೋಲಿ ತರ ಕಾಣಿಸ್ತಾ ಇದೆ. ಆದರೆ ಇದನ್ನ ನೀವು ಮಾಡಬಲ್ಲಿರಿ, ಇದನ್ನ ಏನು ನೀವು ಬೇಕಾದ್ರೆ ಈ ಜಿಗ್ಜಾಗ್ ಲೈನ್ ಬರೆಯೋದೇನು ಬೇಕಾಗಿಲ್ಲ. ಸುಮ್ಮನೆ ಈ ತರ ಕ್ಯೂಬ್ ಅನ್ನ ಬರ್ಕೊಂಬಿಡಿ, ಹೀಗೆ ಕ್ಯೂಬ್ ಅನ್ನ ಬರ್ಕೊಂಬಿಡಿ. ಒಂದು ಕ್ಯೂಬ್ ಅನ್ನ ಬರೆದು ಆಯ್ತಾ, ಈಚ್ ಸೈಡ್ ಒಂದು ರೆಸಿಸ್ಟರ್ ಅಂತ ಅಂದ್ಕೊಳ್ಳಿ. ಈ ಕಡೆ ಕರೆಂಟ್ ಎಂಟರ್ ಆಗುತ್ತೆ ಇಲ್ಲಿ ಎ ಹತ್ರ, ಇಲ್ಲಿ ಕರೆಂಟು ಎಕ್ಸಿಟ್ ಆಗುತ್ತೆ, ಅದು ಹೆಚ್ ಅಂತ ಇಟ್ಕೊಳ್ಳೋಣ ಆಯ್ತಾ. ಇದರಲ್ಲಿ ಕರೆಂಟ್ಸ್ ಅನ್ನ ಡಿವೈಡ್ ಮಾಡ್ಕೊಂಡು ಬನ್ನಿ, ಆಗುತ್ತೆ. ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಈ ಡಯಾಗ್ರಾಮ್ ಅನ್ನ ಬರೀಬಹುದು. ಸರಿ ಅಲ್ವಾ? ಓಕೆ. ಸೊ ಕರೆಂಟ್ಸ್ ಅನ್ನ ಡಿವೈಡ್ ಮಾಡಿದೆ. ಪ್ರಶ್ನೆ ನೆನಪಿರಲಿ, ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಹೆಚ್. ಈಗ ನೀವು ಎ ಇಂದ ಶುರು ಮಾಡಿ ಹೆಚ್ ತನಕ ಹೋಗಬೇಕು, ವಾಪಸ್ ಎಗೆ ಬರಬೇಕು. ವಾಪಸ್ ಬರಬೇಕಾದ್ರೆ ಈ ಬ್ಯಾಟ್ರಿನ ಟಚ್ ಮಾಡಿ ಬರಬೇಕು ಅಂತ ಒಂದು ರೂಟನ್ನು ಹುಡುಕ್ರಿ. ಇವಾಗ ಇನ್ನೊಮ್ಮೆ ಹೇಳ್ತೀನಿ, ಸ್ಟಾರ್ಟ್ ಫ್ರಮ್ ಎ, ಗೋ ಟು ಹೆಚ್, come to V, go back to A. So find the route properly. ಸರಿ, ಹಾಗೆ ಹುಡುಕಬೇಕಾದ್ರೆ ಯಾವ ಕಾರಣಕ್ಕೂ ನೀವು ಹೋಗಿರೋ ದಾರಿನಲ್ಲಿ ಹಿಂದಕ್ಕೆ ಬರಬಾರ್ದು. ಅಲ್ಲಿಗೆ ಲೂಪ್ ಕಂಪ್ಲೀಟ್ ಆಗಲ್ಲ. ಲೂಪ್ ಅಂದರೆ ಹೆಂಗೆ ಕಂಡುಹಿಡಿಯೋದು, ಲೂಪನ್ನು ಹೆಂಗೆ ಐಡೆಂಟಿಫೈ ಮಾಡೋದು ತುಂಬ ಹಿಂದೆನೇ ನಾನು ಹೇಳಿದ್ದೀನಿ. ಹೋಗಿರೋ ದಾರಿನಲ್ಲೇ ವಾಪಸ್ ಬರಬಾರ್ದು, ಬಂದರೆ ಅದು ಲೂಪ್ ಆಗಲ್ಲ. ಸರಿಯಪ್ಪ, ಈಗ ನಾನು ಎ ಇಂದ ಹೆಚ್ಚಿಗೆ ಹೋಗ್ಬೇಕು. ಹೆಂಗೆ ಹೋಗ್ತೀನಿ? ಎ ಇಂದ ಬಿಗೆ ಹೋಗ್ತೀನಿ. ನೋಡ್ಕೊಳ್ಳಿ, ಎ ಇಂದ ಬಿಗೆ ಹೋಗ್ತೀನಿ, ಬಿ ಇಂದ ಸಿಗೆ ಬರ್ತೀನಿ, ಬಿ ಇಂದ ಸಿಗೆ ಬರ್ತೀನಿ, ಸಿ ಇಂದ ಹೆಚ್ಚಿಗೆ ಹೋಗ್ತೀನಿ. ಹಿಂಗೇ ಹೋಗ್ಬೇಕಾ ಸರ್? ಏನಿಲ್ಲ, ಎ ಇಂದ ಎಫ್ಗೆ ಹೋಗಿ, ಎಫ್ ಇಂದ ಜಿಗೆ ಹೋಗಿ, ಜಿ ಇಂದ ಹೆಚ್ಚಿಗೆ ಬನ್ನಿ. ಅಥವಾ ಎ ಇಂದ ಡಿಗೆ ಹೋಗಿ, ಡಿ ಇಂದ ಜೆ ಇಂದ ಹೆಚ್ಚು, ಯಾವ ರೂಟಲ್ಲಿ ಬೇಕಾದರೂ ಹೋಗಿ. ಸೊ ಎ ಇಂದ ಹೆಚ್ಚಿಗೆ ಬಂದ ಮೇಲೆ ವಾಪಸ್ ಬರೋಂಗಿಲ್ಲ. ಹಾಗೆ ಮುಂದಕ್ಕೆ ಹೋಗಿ ಬ್ಯಾಟ್ರಿ ಹತ್ರ ಬನ್ನಿ, ವಿ ಹತ್ರ, ಹಾಗೆ ಮುಂದಕ್ಕೆ ಹೋಗಿ ಎ ಹತ್ರ ಬನ್ನಿ. ಅಂದರೆ ಈಗ ನೀವು KVL ಅನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಅಪ್ಲೈ KVL ಟು ABC HVA, ABC HVA. ನೀವು ಹೋಗೋ ಡೈರೆಕ್ಷನ್ ಗೊತ್ತಾಗ್ತಾ ಇದೆಯಲ್ವಾ? AB ಹೋಗ್ತಾ ಇದ್ದೀರಾ. ಇಲ್ಲಿ ನಾನು ಮತ್ತೆ ಕನ್ವೆನ್ಷನಲ್ ಡೈರೆಕ್ಷನ್ ಅನ್ನು ಬರೆದ್ರೆ ಮತ್ತೆ ಕ್ಲಮ್ಸಿ ಆಗುತ್ತೆ. AB ಹೋಗ್ತಾ ಇದ್ದೀರಾ, ಹೀಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಹೋಗೋ ಡೈರೆಕ್ಷನ್ನಲ್ಲೇ ಕರೆಂಟ್ ಇದೆ, ನೆನಪಿರಲಿ. ಸೊ ಈಗ IR ಪ್ರಾಡಕ್ಟ್ ಅನ್ನು ಬರಿತೀನಿ. ಹೋಗೋ ಡೈರೆಕ್ಷನ್ನಲ್ಲೇ ಕರೆಂಟ್ ಇರೋದ್ರಿಂದ ನೆಗೆಟಿವ್ ಬರಬೇಕಲ್ವಾ? ಎಸ್ ಸರ್, ನೆಗೆಟಿವ್ ಬರುತ್ತೆ. ಈ ರೆಸಿಸ್ಟೆನ್ಸಿನ ವ್ಯಾಲ್ಯೂ ಎಷ್ಟು? 1 ಓಮ್ ಅಂತ ಹೇಳಿದ್ದೀನಿ. ಅಲ್ಲಿ ಹೋಗ್ತಕ್ಕಂಥ ಕರೆಂಟ್ ಯಾವುದು? I/3. ಸೊ 1 × I/3. ಮಕ್ಕಳೇ ಕೇರ್ಫುಲ್ ಆಗಿ ಗಮನಿಸಿ. ಎ ಟು ಬಿ IR ಪ್ರಾಡಕ್ಟ್ ಬರದೆ, ಬಿ ಟು ಸಿ ಹೋಗ್ತಾ ಇದ್ದೀನಿ ಅಂದರೆ ಈಗ ಕರೆಂಟಿನ ಡೈರೆಕ್ಷನ್ನಲ್ಲೇ ಹೋಗ್ತಾ ಇದ್ದೀನಿ. ಬಿ ಇಂದ ಸಿಗೆ ಹಿಂಗೆ ಹೋಗ್ತಾ ಇದ್ದೀನಿ, ಕರೆಂಟು ಹಿಂಗೆ ಬರ್ತಾ ಇದೆ, ಅದು ಕೂಡ ಮೈನಸ್ಸೇನೆ. ಕರೆಂಟ್ ಎಷ್ಟು? I/6. ರೆಸಿಸ್ಟೆನ್ಸ್ ಎಷ್ಟು? 1 × I/6. ಈ 1 ಏನು ಬರೆಯೋ ನೆಸೆಸಿಟಿ ಇಲ್ಲ. 1 × I/6 ಅಂದರೆ I/6 ಏನೇ. ಸರಿ, ಇರಲಿ, ತೊಂದರೆ ಇಲ್ಲ. ಈಗ ಬಿ ಇಂದ ಸಿಗೆ ಬಂದೆ, ಸಿ ಇಂದ ಹೆಚ್ಚಿಗೆ ಹೋಗ್ತಾ ಇದ್ದೀನಿ, ಸಿ ಇಂದ ಹೆಚ್ಚಿಗೆ ಹೋಗ್ತಾ ಇದ್ದೀನಿ, ಹೀಗೆ ಕರೆಂಟ್ ಹೋಗೋ ದಿಕ್ಕಿನಲ್ಲೇ ಹೋಗ್ತಾ ಇದ್ದೀನಿ, ಮೈನಸ್ ಸೈನ್. I/3 × 1, ಸೊ 1 × I/3. ಇದಿಷ್ಟು IR ಪ್ರಾಡಕ್ಟ್ ಆಯಿತು. IR ಪ್ರಾಡಕ್ಟ್ ಆಯಿತು. ಹಾಗೆ ಬನ್ನಿ, ಸೆಲ್ ಹತ್ರ ಒಂದು ಲೈನ್ ಹಾಕಬೇಕಾಗಿತ್ತಲ್ವಾ? ಹಾಕಿದೆ. ಹೆಚ್ಚಿಂದ ಹಿಂಗೆ ಬರ್ತಾ ಇದ್ದೀರಾ, ನಿಮ್ಮ ದಿಕ್ಕಿನಲ್ಲೇ ವೋಲ್ಟೇಜ್ ಇದೆ, ಅದು +V.
EMF is V. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನು ಹೇಳುತ್ತೆ? EMF ಪ್ಲಸ್ IR ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0 ಅಂತ ಹೇಳುತ್ತೆ. EMF ಪ್ಲಸ್ IR ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0 ಅಂತ ಹೇಳುತ್ತೆ. ಗೊತ್ತಾಗ್ತಾ ಇದೆಯಾ? ಸರಿ ಸರ್, ಸಿಂಪ್ಲಿಫೈ ಮಾಡೋಣ. V ಮೈನಸ್ I/3 minus I/6 minus I/3 equals 0. That is V is equal to, ಎಲ್ಲ ಆ ಕಡೆ ಕಳಿಸ್ತೀನಿ, I/3 plus I/6 plus I/3. That is 6 is LCM. So ಇದು 2I, ಇದು I, ಇದು 2I, ಟೋಟಲಿ 5I/6 ಆಯಿತು. ಸೊ V is equal to 5I/6 ಆಯಿತು. ಕೇರ್ಫುಲ್ಲಾಗಿ ಗಮನಿಸ್ತಾ ಹೋಗಿ. ಈಗ ನಾನು ಒಂದು ಸ್ಟೆಪ್ಪನ್ನು ಬರಿತೀನಿ. ಇದನ್ನು ಬರೆದಿದ್ದು KVL ಇಂದ. ಲೆಟ್ ಮೀ ಕಾಲ್ ಇಟ್ ಆಸ್ ಈಕ್ವೇಷನ್ 1. ನಮಗೆ ಓಮ್ಸ್ ಲಾ ಗೊತ್ತು, V is equal to I into R ಅಂತ. ಈಗ I ಬಂದು ಟೋಟಲ್ ಕರೆಂಟ್, R ಬಂದು ಈ ಕ್ಯೂಬಿನಲ್ಲಿರ್ತಕ್ಕಂಥ ಟೋಟಲ್ ರೆಸಿಸ್ಟೆನ್ಸ್. ಆದರೆ ನಾನು ಟೋಟಲ್ ರೆಸಿಸ್ಟೆನ್ಸ್ ಅಂತ ಅನ್ಬಾರ್ದು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಅನ್ಬೇಕು. ಅದನ್ನ ಟೋಟಲ್ ಅಂದ್ಬಿಟ್ರೆ ನಮ್ಮ ಮೈಂಡ್ ಏನು ಹೇಳುತ್ತೆ? ಸಮ್ ಅಂತ ಹೇಳ್ಬಿಡುತ್ತೆ. ಸಮ್ ಅಲ್ಲ, ಅದು ಯಾವಾಗಲೂ ಸಮ್ಮೇ ಆಗಬೇಕಾಗಿಲ್ಲ, ಅದು ಅಡಿಷನ್ನೇ ಆಗಬೇಕಾಗಿಲ್ಲ. ಸೊ ಏನು ಬೇಕಾದರೂ ಇರ್ಬೋದು. ಸೊ ಈಗ ಈ ಜಾಗಕ್ಕೆ I into R ಎಫೆಕ್ಟಿವ್ ಬರಿತೀನಿ. ದಟ್ ಈಸ್ ಈಕ್ವಲ್ ಟು 5I/6. ಗಮನಿಸ್ತಾ ಇದ್ದೀರಾ? I ಕ್ಯಾನ್ಸಲ್ ಆಯಿತು. ದೇರ್ ಫೋರ್ R effective is equal to 5/6 ohm. This is the answer. So question ಏನಿತ್ತು? Find the effective resistance between two diagonally opposite corners. ಇದು ವಿದ್ಯಾರ್ಥಿಗಳೇ ತುಂಬ ಹಿಂದೆ IIT ಎಕ್ಸಾಮಲ್ಲೂ ಕೂಡ ಬಂದಿತ್ತು. ಸೊ ಈ ಥರದ ಬರ್ತಾನೆ ಇರ್ತವೆ ನೋಡಿ. ನಾನೀಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಒಂದು ಸುಮ್ಮನೆ ಡಯಾಗ್ರಾಮನ್ನು ಮಾತ್ರ ಬರೆದು ವಿಡಿಯೋ ಆಫ್ ಮಾಡಿ ಸಾಲ್ವ್ ಮಾಡಿ. ಅಥವಾ ನಾನಿಲ್ಲಿ ABCH ತಗೊಂಡಿದ್ದೀನಿ, ನೀವು AFGHVA ತಗೊಳ್ಳಿ, ಇದೇ ಆನ್ಸರ್ ಬರುತ್ತೆ. 5/6 ಓಮೇ ಬರುತ್ತೆ. ಆಯ್ತಾ? ಸೊ ಇವಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಕಿರ್ಚಾಫ್ ಲಾನ ಅಪ್ಲೈ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಿದೆ ನೋಡಿ. ವೋಲ್ಟೇಜ್ ಲಾನ ಅಪ್ಲೈ ಮಾಡಿದೆ, ಕರೆಂಟ್ ಹೆಂಗ್ ಡಿವೈಡ್ ಮಾಡೋದು ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಯಾ, ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಕಾನ್ಫಿಡೆನ್ಸ್, ಬೂಸ್ಟಿಂಗ್ ದಿ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋದು ಯಾವಾಗ? ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋದಂಗೆಲ್ಲನ, ಸಮಸ್ಯೆಗಳನ್ನು ಬಿಡಿಸ್ತಾ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ. ಆ ಆತ್ಮವಿಶ್ವಾಸ ಬಂತು ಅಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಮಕ್ಕಳೇ, ಕಾನ್ಫಿಡೆನ್ಸ್ ಅನ್ನೋದು ಇದೆಯಲ್ಲ, ಅದು ತುಂಬ ಪವರ್ಫುಲ್ ಟೂಲ್. ಅದು ಬಹಳ ಬಲವಾದ ಆಯುಧ. ಅದು ಕಾನ್ಫಿಡೆನ್ಸ್ ಅನ್ನೋದು ಇತ್ತು ಅಂತಂದ್ರೆ ನಾವು ಪ್ರಪಂಚನೇ ಜಯಿಸ್ತೀನಿ ಅನ್ನೋ ಮಟ್ಟಕ್ಕೆ ನಮಗೆ ಎನರ್ಜಿ ಬಂದ್ಬಿಡುತ್ತೆ. ಆಯ್ತಾ? ಸೊ ಹಂಗಿದ್ದಾಗ ಈ ಪ್ರಾಬ್ಲಮ್ಗಳೆಲ್ಲ ಯಾವ ಲೆಕ್ಕ? ಸೊ ನಾನು ಹೇಳೋದಿಷ್ಟೇ, ನನ್ನ ಜೊತೆ ನೀವಿರಿ, ನಿಮ್ಮನ್ನು ನಾನು ಸ್ಮೂತ್ ಆಗಿ ಕರ್ಕೊಂಡು ಹೋಗ್ತೀನಿ. ನೀವು ನನ್ನ ಜೊತೆಗಿದ್ದು ನನ್ನ ವಿಡಿಯೋಸನ್ನು ಲೈಕ್ ಮಾಡಬೇಕು. ಅವಾಗ ನನಗೂ ಕೂಡ ಒಂದು ಉತ್ಸಾಹ ಬರುತ್ತೆ, ಪ್ರೋತ್ಸಾಹ ಸಿಕ್ಕುತ್ತೆ. ಓಕೆ? ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು 2 ಪ್ರಾಬ್ಲಮ್ಸ್ ಅನ್ನು ಮಾಡಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರ್ ಅನ್ನ ಶುರು ಮಾಡ್ಕೋತೀನಿ. ಓಕೆ? ಸೊ ಇದು ಒಂದು ಪ್ರಾಬ್ಲಮ್ ಒಂದೇ ವಿಡಿಯೋ ಆಯಿತು ಅಂತ ತಿಳ್ಕೊಬೇಡಿ. ಇದರಲ್ಲಿ ಎಷ್ಟು ಬೇಕಾದ್ರೂ ನೀವು ಪ್ರಾಬ್ಲಮ್ಸ್ ಅನ್ನ ಐಡೆಂಟಿಫೈ ಮಾಡ್ಕೋಬಹುದು. ನೋಡಿ, ಇದನ್ನೇ ಬೇಕಾದ್ರೆ ನೀವು ಬರೀ ಒಂದು ಸ್ಕ್ವೇರ್ ಅಷ್ಟೇ ತಗೊಂಡು ಮಾಡಬಹುದು. ಬರೀ 4 ರೆಸಿಸ್ಟರ್ಸ್ ಅನ್ನ ಜಾಯಿನ್ ಮಾಡಿಕೊಂಡು ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮಾಡಬಹುದು. ಅಥವಾ ಕ್ಯೂಬನ್ನೇ ತಗೊಂಡ್ರು ಕೂಡ ಇವೆರಡರ ಮಧ್ಯೆ ರೆಸಿಸ್ಟೆನ್ಸ್ ಕಂಡುಹಿಡಿಬಹುದು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿಬಹುದು. ಈ ತರ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ನೀವು ಇದರಿಂದ ವರ್ಕೌಟ್ ಮಾಡಬಹುದು. ಓಕೆ, ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ in the next video. Thank you very much.